ನಮಸ್ಕಾರ ವೀಕ್ಷಕರೇ, ಶುಭ ದಿನ. ಸೊ ಇವತ್ತು ಎಲ್ಲಿ ಹೊರಟಿದ್ದೀವಿ ಅಂದರೆ ಬರಡಿ ಬೆಟ್ಟ ನಾವು ಹೋಗ್ತಿರೋ ಜಾಗದ ಹೆಸರು. ಆಲ್ರೆಡಿ ಬೆಟ್ಟದ ಕೆಳಗಡೆ ಇದ್ದೀವಿ. ಇವಾಗ ಸಮಯ ಬೆಳಗ್ಗೆ 7 o'clock ಆಗಿದೆ, 7 ಗಂಟೆ ಆಗಿದೆ. ಇನ್ನೂ ಸೂರ್ಯ ಹುಟ್ಟಿ ತಂಪಾದ ವಾತಾವರಣ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಲಾಸ್ಟ್ 3 ದಿನದಿಂದ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಎವ್ರಿವೇರ್ ನೋಡಿದರೆ ಫುಲ್ ಗ್ರೀನ್ರಿ ಆಗಿದೆ. ಎನ್ವಿರಾನ್ಮೆಂಟ್ ಸಖತ್ತಾಗಿದೆ. ಬೆಳಗ್ಗೆ ಬೈಕ್ ರೈಡ್ಗಂತೂ ರಿಫ್ರೆಶ್ ಮೂಡು. ಓಕೆ, ಸಖತ್ತಾಗಿದೆ. ಮುಂದೆ ನೋಡಿ ಒಂದು ಕೆರೆ ಕಾಣಿಸ್ತಾ ಇದೆ. ನಾವು ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಸೊ ಈ ಬರಡಿ ಬೆಟ್ಟ ಎಲ್ಲಿದೆ ಅಂದರೆ ಬ್ಯಾಂಗ್ಳೂರಿಂದ ಟುವರ್ಡ್ಸ್ ನೆಲಮಂಗಲ ಬಂದು ನೆಲಮಂಗಲದಿಂದ ರೈಲ್ವೆ ಗೋಲ್ಡಲ್ಲಿ ಅಂತ ಒಂದು ಊರಿದೆ. ಅಲ್ಲಿಂದ ಒಂದು 2.5 kilometers, ಆಲ್ಮೋಸ್ಟ್ ಬ್ಯಾಂಗ್ಳೂರು ಸೆಂಟ್ರಿಂದ ಒಂದು 40 kilometers ಅಂದ್ಕೊಂಬಿಡಿ. ಸೊ ನಾನು ದಾಸರಳ್ಳಿ ಸ್ಟೇ ಮಾಡೋದು. ದಾಸರಳ್ಳಿಯಿಂದ 25 kilometers ಇದೆ, ತುಂಬ ಹತ್ರನೇ. ಆದರೆ ಈ ಥರ ಒಂದು ಬೆಟ್ಟ ವೆರಿ ಕ್ಲೋಸೆಸ್ಟ್ ಇರೋದು ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ. ಲಾಸ್ಟ್ ಟೈಮ್ ಕೆಲವರು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದರು. ಅಲ್ಲಿ ನೋಡಿದಾಗ ಗೊತ್ತಾಯಿತು, ಇಷ್ಟು ಹತ್ರ ಇರೋ ಜಾಗ ನಾವು ಇಷ್ಟು ಜನ ಬಿಟ್ಟಿದ್ವಲ್ಲ, ಎಕ್ಸ್ಪ್ಲೋರ್ ಮಾಡಿಲ್ವ ಅಂತ ನೋಡಿದೆ. ಆಮೇಲೆ ತುಂಬ ಚೆನ್ನಾಗಿತ್ತು. ಸೊ ಅವರು ಅದೇ ಮೆನ್ಷನ್ ಮಾಡಿದ್ರು, ಬೆಳಗಿನ ಜಾವ ಇಲ್ಲಾಂದರೆ ಈವ್ನಿಂಗ್ ಸಖತ್ತಾಗಿರುತ್ತೆ. ಬೋತ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಸಖತ್ತಾಗಿರುತ್ತೆ ಇಲ್ಲಿಂದ ನೋಡೋಕ್ಕೆ ಎಲ್ಲ ತೋರಿಸಿದ್ರು. ಸೊ ಸಖತ್ತಾಗಿದೆ ಜಾಗ. ಇವನ್ ಹೋಗ್ತಾ ಇದ್ದೀನಲ್ಲ, ಸುತ್ತಮುತ್ತಲು ನೋಡಿದಾಗ ಸಖತ್ತಾಗಿದೆ. ಹೋಗಿ ಬನ್ನಿ ನೋಡೋಣ ಮೇಲ್ಗಡೆ ಹೇಗಿದೆ ಅಂತ. ಆದರೆ ಫುಲ್ಲು ಬಂಡೆನೇ. ಇವನ್ ಮೇಲ್ಗಡೆ ಹೋದ್ಮೇಲೆ ತಿರ್ಗಾ ಒಂದು ದೇವಸ್ಥಾನ ಇದೆ ಅಂತ. ಹೌದು, ನಾನು ಮರೆತೆ ಹೇಳೋಕ್ಕೆ. ಒಂದು ದೇವಸ್ಥಾನ ಇದೆ, ಅದು ರಾಮಲಿಂಗೇಶ್ವರ ದೇವಸ್ಥಾನ ಅಂತ. ತುಂಬ ಹಳೆಯ ಕಾಲದಲ್ಲಿ ಕಟ್ಟಿಸಿರೋದು ಅಂತ ಹೇಳಿದ್ದಾರೆ. ಆದರೆ ಇವಾಗ ನೀವು ನೋಡ್ತಿರಂಗೆ ಇಲ್ಲಿ ಕಾಂಕ್ರೀಟ್ ರೋಡ್ ಇದೆ. ಮುಂಚೆ ಕಾಂಕ್ರೀಟ್ ರೋಡ್ ಇರಲಿಲ್ಲ, ಇವಾಗ ರೋಡ್ ಹಾಕಿದ್ದಾರೆ. ಮುಂಚೆ ಬಂದ್ಬಿಟ್ಟು ಆಫ್ ರೋಡ್ ಥರ ಇತ್ತು. ಓನ್ಲಿ ಆಫ್ ರೋಡ್ ಬೈಕ್ಸ್ ಮಾತ್ರ ಓಡ್ಸೋಕ್ಕಾಗೋದು. ಅವರು ಕೂಡ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಓಡ್ಸೋಕ್ಕೆ. ನೋಡಿ ಎದುರುಗಡೆ ಮೋಡ ಹೆಂಗಿದೆ ನೋಡಿ. ಮೋಸ್ಟ್ಲಿ ಈ ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣಿಸಿದೆ ಗೊತ್ತಿಲ್ಲ, ಬಟ್ ಒಂಥರ ಫುಲ್ ಕಂಪ್ಲೀಟ್ ಟಚ್ ಆಗಿದೆ. ಹಂಗೆ ಒಂಥರ ನಾವು ಮೇಲೆ ಹೋದ್ಮೇಲೆ ಇನ್ನೂ ಸಖತ್ತಾಗಿರುತ್ತೆ ನೋಡೋಕ್ಕೆ. ಮೇಲೆ ಹೋದ್ಮೇಲೆ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಇನ್ನೊಂದೇನೆಂದರೆ ಈ ರೋಡ್ ಹಾಕಿದ್ದಾರೆ, ಬಟ್ ಏನಂದರೆ ಸಡನ್ ಅಪ್ ಇದೆ. ಅಲ್ಲಲ್ಲಿ ಸ್ಪೀಡ್ ಬ್ರೇಕರ್ಗಳು ಹಾಕಿದ್ದಾರೆ. ಯಾಕಂದರೆ ಸ್ಪೀಡಾಗಿ ಬಂದರೆ ಕಂಟ್ರೋಲ್ ಆಗೋಲ್ಲ ಅಂದ್ಬಿಟ್ಟು ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಸ್ಪೀಡ್ ಬ್ರೇಕರ್ಸ್ ಅಲ್ಲಲ್ಲಿ ನೀವು ನೋಡ್ದಂಗೆ ಇರುತ್ತೆ. ಬಟ್ ರೋಡ್ ಚೆನ್ನಾಗಿದೆ. ಇವಾಗ ಹಾಕಿರೋದು ಕಾಂಕ್ರೀಟ್ ರೋಡ್ ಹಾಕಿರೋದು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲ ಗಾಡಿ ಬರ್ಬೋದು. ರೋಡು ಚೆನ್ನಾಗಿದೆ, ಕಾರು ಹತ್ತುತ್ತೆ ಮೇಲ್ಗಡೆ, ತುಂಬ ಚೆನ್ನಾಗಿದೆ. ಬಟ್ ನೋಡಿ, ಆದರೆ ಏನಂದರೆ ಅಲ್ಲಲ್ಲಿ ಸ್ಪೀಡ್ ಬ್ರೇಕರ್ ಆಗಿದ್ದರಿಂದ ಹಾಕಿದ್ರಿಂದ ಒಂದೇ ಸಮಯ ನಾವು ಹತ್ತಕ್ಕಾಗಲ್ಲ. ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲಿ ಹೋದ್ರೂ ಆ ಗಾಡಿ ನಿಲ್ಲಿಸಿ ನೋಡಿ, ಇವಾಗ ಒಂದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿತು ನನಗೆ. ಸೊ ಈ ಥರ ಸ್ವಲ್ಪ ಕಷ್ಟ. ಅದರಿಂದ ಓಕೆ, ಬಟ್ ಏನು ಆ ಥರ ಏನು ತುಂಬ ಕಷ್ಟ ಅಂತೇನಿಲ್ಲ. ಓಕೆ, ಮ್ಯಾನೇಜಬಲ್. ಮೇಲ್ಗಡೆ ಹತ್ತು ಗಾಳಿ ಮತ್ತು ಮೋಡ ಇದೆಲ್ಲ ಹಂಗೆ ಸಾಕಾಗಿದೆ ನೋಡೋಕ್ಕೆ ಮಾತ್ರ. ಬನ್ನಿ ಹಂಗೆ ನೋಡ್ಕೊಂಡು ಹೋಗೋಣ ಮುಂದೆ ಹೇಗಿರುತ್ತೆ ನೋಡ. ಮೇಲ್ಗಡೆ ಬಂದಾಯಿತು. ಒಂದು ಮರ ಕಾಣಿಸ್ತಿದೆ, ಒಂದು 2-3 ಬೈಕ್ ನಿಂತಿದೆ. ಬೈಕ್ ಮೇಲೆ ಹೋಗುತ್ತಾ ಅನ್ನೋದು ನನಗೆ ಡೌಟು. ನೋಡೋಣ ಏನಂತ.
ನೋಡಿ 360 ಡಿಗ್ರಿ ಕವರ್ ಮಾಡ್ತಾ ಇದ್ದೀನಿ. ಸಾಕದಾಗಿದೆ ಮಾತ್ರ ಎನ್ವಿರಾನ್ಮೆಂಟು, ತಂಪಾದ ಗಾಳಿ. ಅಲ್ಲಿ ಎದುರುಗಡೆ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಮೋಸ್ಟ್ಲಿ ಮೋಡ ಒಂದೇ ಸಮನೆ ಒಂದೇ ಲೈನಲ್ಲಿರೋದು. ಸೊ ಅಲ್ಟಿಮೇಟ್ ಪ್ಲೇಸ್. ಸೊ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ದೂರ ಹೋಗ್ಬೇಕಾಗಿಲ್ಲ, ಜಸ್ಟ್ 40 ಕಿಲೋಮೀಟರ್ಸ್ ಬಂದರೆ ಈ ಜಾಗ ನೀವು ನೋಡ್ಬೋದು. ಜಸ್ಟ್ ಬೆಳಗ್ಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು, ಈವನ್ ನೀವು ಊಟ ತಗೊಂಬಂದರು ಓಕೆ, ತಿಂಡಿ ಗಿಂಡಿ ತಗೊಂಬಂದು ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಊಟ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಹೋಗ್ಬೋದು. ಸೊ ಎದುರುಗಡೆ ಕಾಣಿಸಿದಿಲ್ಲ, ಅದೇ ರಾಮಲಿಂಗೇಶ್ವರ ಟೆಂಪಲ್. ನೋಡಿ ದೂರದಲ್ಲಿ ಟ್ರೈನ್ ಹೋಗ್ತಿದೆ. ಸೊ ಅದೇ ಬಂದು ರೈಲ್ವೆ ಗೋಲಲ್ಲಿಂದ, ಅಂದರೆ ಅಲ್ಲೇ ಆ ಟ್ರ್ಯಾಕ್ ಇರೋದು, ಅದು ರೈಲ್ವೆ ಗೋಲಲ್ಲಿ ಚಿಕ್ಕಬಾಣಾವರ, ಯಶವಂತಪುರ ಹೀಗೆ ಹೋಗುತ್ತೆ ಆ ಟ್ರ್ಯಾಕ್. ಸೊ ಅದು ಸಿಕ್ಕಾಪಟ್ಟೆ ದೂರ ಇದೆ, ಬಟ್ ಝೂಮ್ ಮಾಡಿ ತೆಗ್ದಿದ್ದೀನಿ. ಹಾಗೆ ನೋಡಿ ಫುಲ್ಲು ಸುತ್ತಮುತ್ತಲ ಎನ್ವಿರಾನ್ಮೆಂಟ್ ಹೆಂಗಿದೆ ಅಂದ್ಬಿಟ್ಟು. ಇವಾಗ ಬೆಟ್ಟದ ಬ್ಯಾಕ್ ಸೈಡ್ ಬಂದಿದ್ದೀನಿ. ಬೆಟ್ಟದ ಬ್ಯಾಕ್ ಸೈಡ್ ವ್ಯೂ ಇದೆಲ್ಲ. ಬಟ್ ಏನಂದರೆ ಇಲ್ಲಿ ಎಲ್ಲ ಕಡೆ ನೋಡ್ದಂಗೆ ಅಗೇನ್ ಹೇಳೋದೇನೆಂದರೆ, ಈ ನೋಡಿ ಕುಡಿದ್ಬಿಟ್ಟು ಎದುರುಗಡೆ ನೋಡಿ ಅಲ್ಲಿ ಪ್ಲಾಸ್ಟಿಕ್ ಬಾಟ್ಲು, ಪ್ಲಾಸ್ಟಿಕ್ ಕವರ್ಸು, ಮತ್ತು ಅದ್ರ ಜೊತೆಗೆ ಈ ಬೀರ್ ಬಾಟಲ್ಲು, ಡ್ರಿಂಕ್ಸ್ ಎಲ್ಲ ಹೊಡೆದಾಕಿ ಬಾಟ್ಲು ಕುಡಿದ್ಬಿಟ್ಟು ಹಾಕೋದು ಒಂದು ಕಡೆ, ಅದನ್ನು ಪೀಸ್ ಮಾಡಿ ಹಾಕೋರು. ಅಲ್ಲಿ ನೋಡಿ ಇವಾಗ ಆಲ್ರೆಡಿ ಎಷ್ಟೋ ಬೈಕ್ಸ್ ಎಲ್ಲ ಬಂತು. ಸಮ್ ಬೈಕರ್ಸ್ ಕಮ್ಯುನಿಟಿ ಅಂದ್ಕೊಂಡಿದ್ದೀನಿ, ಎಲ್ಲ ಇನ್ನೂ ಬರ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ಇವಾಗ ನಾವಿರೋದು ಬೆಟ್ಟದ ಹಿಂದ್ಗಡೆ, ಅದೇ ದೇವಸ್ಥಾನ ಹಿಂದ್ಗಡೆ. ಆಗಲೇ ಮುಂದ್ಗಡೆ ತೋರಿಸಿದ್ದೀನಿ, ಇವಾಗ ಹಿಂದ್ಗಡೆಯಿಂದ. ಸೊ ಕೂಲ್ ಎನ್ವಿರಾನ್ಮೆಂಟ್. ಹಾಗೆ ಬೆಟ್ಟದ ರೈಟ್ ಸೈಡಲ್ಲಿ ನೋಡಿದೆ ಯಾವುದೋ ಒಂದು ಕ್ವಾರಿ ಕೆಲಸ ನಡೀತಾ ಇದೆ. ನೋಡಿ ಆ ಬೆಟ್ಟ ಮೇ ಬಿ ಇದೇ ಥರ ಒಂದು ಬೆಟ್ಟ ಇದ್ದಿರ್ಬೋದಲ್ಲಿ. ಅದನ್ನು ಕಂಪ್ಲೀಟಾಗಿ ತೆಗೆದು, ಅಂದರೆ ಈ ಮನೆ ಕಟ್ಟೋಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ, ಜಲ್ಲಿ ಕಲ್ತರ ಕಾಣಿಸ್ತಿದೆ. ಕೆಲಸಗಳು ನಡೀತಾ ಇದೆ. ಏನೂ ಮಾಡೋಕ್ಕಾಗಲ್ಲ, ಜನರದ್ದು ಅವಶ್ಯಕತೆ ಜಾಸ್ತಿ ಆಗ್ತಿದೆ, ಕನ್ಸ್ಟ್ರಕ್ಷನ್ ಜಾಸ್ತಿ ಆಗ್ತಿದೆ ಅಕ್ರಾಸ್ ಬೆಂಗಳೂರು. ಸೊ ಟು ಸಪ್ಲೈ ಮಾಡೋಕ್ಕಿಂತ ಬೆಟ್ಟರೆಲ್ಲ ಕುಡಿತಾರೆ. ಏನು ಮಾಡೋದು, ಪ್ರಕೃತಿ ಇದರಿಂದ ವಿನಾಶ ಆಗ್ತಿದೆ, ಏನು ಮಾಡೋಕ್ಕಾಗಲ್ಲ. ಸೊ ನಾವು ಇವಾಗ ದೇವಸ್ಥಾನದ ಲೆಫ್ಟ್ ಸೈಡಲ್ಲಿದ್ದೀವಿ. ಹಾಗೆ ನೋಡಿದಾಗೆ ದೇವಸ್ಥಾನದ ಗೋಡೆನೆಲ್ಲ ಬಂದು ಈ ಚಿಕ್ಕ ಬಂಡೆಕಲ್ಲಿಂದನೇ ಕಟ್ಟಿದ್ದಾರೆ. ದೇವಸ್ಥಾನದ ಕಾಂಪೌಂಡ್ ಗೋಡೆನೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅದು ಕೂಡ. ಆಮೇಲೆ ನೋಡಿ ಬಂಡೆ ಮೇಲಿಂದ ನೀರು ಹೋಗ್ತಾ ಇರೋದು, ಚಿಕ್ಕದಾಗಿ ಹರಿತಾ ಇದೆ ನೀರು. ಅದು ನಾನು ಹೇಳಿದ್ದೀನಲ್ಲ ಅದೇ ರೀತಿ. ನೋಡಿ ಈಗ ಚಿಕ್ಕ ಕಲ್ಲನ್ನ ಹಿಡ್ಕೊಂಡು ಗೋಡೆ ಕಟ್ಟಿರೋದು, ತುಂಬ ನೋಡೋಕ್ಕೂ ಸಖತ್ತಾಗಿದೆ. ಈ ಬೆಟ್ಟದ ಟಾಪಲ್ಲಿ ಬಂದ್ಬಿಟ್ಟು ಈ ಥರ ಕಟ್ಟಿರೋದು ಒಂಥರ ದೇವಸ್ಥಾನ ಚೆನ್ನಾಗಿದೆ. ಆದರೆ ದೇವಸ್ಥಾನ ಬಂದು ಕ್ಲೋಸ್ ಮಾಡಿದ್ದಾರೆ. ನಾನು ಹೋಗಿ ನೋಡಿದೆ, ಆದರೂ ಕ್ಲೋಸ್ ಮಾಡಿ ಸುಮಾರು ದಿನ ಆಗಿದೆ ಅಂದ್ಕೊಂಡಿದ್ದೀನಿ. ಏನು ಓಡಾಡೋ ಥರ ಏನೂ ಕಾಣಿಸ್ಲಿಲ್ಲ ಒಳಗಡೆ. ಇಲ್ಲೊಂದು ಚಿಕ್ಕದಾಗಿ ಕಳಿಯಾಣಿ ಥರ ಇದೆ, ನೀರಲ್ಲಿ ಸ್ವಲ್ಪ ಸ್ಟೋರ್ ಮಾಡಿಟ್ಟಿದ್ದಾರೆ, ಶೇಖರಣೆ ಮಾಡಿಟ್ಟಿದ್ದಾರೆ. ಅದು ಕೆಳಗಡೆ ನಾವು ಬರುವಾಗ ತೋರಿಸ್ದಂಗೆ ಅದು ಕೆಳಗಡೆ ಒಂದು ಚಿಕ್ಕ ಕೆರೆ, ಅದೂ ಸಖತ್ತಾಗಿತ್ತು. ಆಮೇಲೆ ನೀವು ಸಿಕ್ಕಾಪಟ್ಟೆ ಇಲ್ಲಿ ನವಿಲದು ಶಬ್ದ ಕೇಳಿಸ್ತಾ ಇದೆ ನೋಡಿ ನಿಮಗೆ. ನವಿಲುಗಳು ಸಿಕ್ಕಾಪಟ್ಟೆ ಇದೆ ಇಲ್ಲಿ. ನಾನು ಹೇಳಿದಾಗೆ ನೋಡಿದೆ, ನಾನು ದೇವಸ್ಥಾನ ಏನಾದ್ರು ಓಪನ್ ಆಗಿದೆಯಾ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಆದರೆ ಇಲ್ಲ, ಅಲ್ಲಿ ಅರ್ಚಕರದ್ದು ಫೋನ್ ನಂಬರ್ ಮಾತ್ರ ಹಾಕಿದ್ದಾರೆ. ನೋಡಿ ನಾನು ಆಗಲೇ ಹೇಳಿದ್ನಲ್ಲ, ಬೈಕರ್ ಯಾವುದೋ ಕಮ್ಯುನಿಟಿಯಿಂದ ಬಂದಿದ್ದಾರೆ, ಎಲ್ಲ ಲೈನಾಗಿ ನಿಲ್ಲಿಸಿ ಫೋಟೋಗೆ ಪೋಸ್ ಕೊಡ್ತಿದ್ದಾರೆ. ಸೊ ಇಲ್ಲಿಗೆ ಬರಡಿ ಬೆಟ್ಟ ಪಯಣ ಮುಗಿಯಕ್ಕೆ ಬಂತು. ಸೊ ಡೌನ್ ಇಳಿತಾ ಇದ್ದೀವಿ.
ಡೌನ್ ಅಷ್ಟೇ, ಫಸ್ಟ್ ಗೇರಲ್ಲೇ ಇಳಿಸ್ಬೇಕು. ಯಾಕಂದರೆ ಬೆಟ್ಟದಿಂದ ಸ್ವಲ್ಪ ನೀರುಗಳು ಇಳಿತಾ ಇದೆ ಲೈಟಾಗಿ, ಆಗಲಿ ತೋರಿಸಿದ್ನಲ್ಲ, ಸ್ಕಿಡ್ ಆಗೋಕ್ಕೆ ಚಾನ್ಸಸ್ ಇದೆ. ಸೊ ಫಸ್ಟ್ ಗೇರಲ್ಲಿ ಇಳಿಸೋದು ಬೆಸ್ಟು. ನಮ್ಮ ಮುಂದೆ ಕಂಪ್ಲೀಟ್ ಆಗಲಿ ತೋರಿಸಿದ್ನಲ್ಲ ಬೈಕರ್ಸ್ ಅವರೆಲ್ಲ ಹೋಗ್ತಾ ಇದ್ದಾರೆ, ಅವರು ಇಳಿಸಿದ್ದಾರೆ. ನಾವು ನನಗೆ ಅವ್ರ ಹಿಂದ್ಗಡೆ ನಿಲ್ಸ್ಕೊಂಡು ಹೋಗೋಣ ಅಷ್ಟೇ. ಇಲ್ಲಿ ಫುಲ್ ಖಾಲಿ ಆಯಿತು, ಯಾರೂ ಜನ ಇಲ್ಲ ಇವಾಗ. ನಾವು ಬೆಳಗ್ಗೆ ಬಂದಷ್ಟು ಜನ ಇವಾಗ ಯಾರೂ ಇಲ್ಲ. ಅಲ್ಲ, ಅವ್ರವ್ರ ಪಡೆಗೆ ಒಂದು 10 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡ್ತಾರೆ ಅಷ್ಟೇ, ಮುಂದೆ ಹೋಗ್ತಾ ಇರ್ತಾರೆ. ಸೊ ಇಲ್ಲಿಗೆ ಬರಡಿ ಬೆಟ್ಟ ಎಕ್ಸ್ಪ್ಲೋರೇಷನ್ ಮುಗೀತು. ಸೊ ಯಾರಾದರೂ ಇಲ್ಲಿ ಬರಬೇಕಂತ ಅಂದ್ಕೊಂಡಿದ್ರೆ, ಸೊ ಬೆಳಗ್ಗೆ ಆದಷ್ಟು ಸೂರ್ಯ ಅಂದರೆ ಬಿಸಿಲು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಗಾಳಿ ಚೆನ್ನಾಗಿ ಬೀಸ್ತಿರುತ್ತೆ ತಂಪಾಗಿ. ಆಮೇಲೆ ಈವ್ನಿಂಗ್ ಟೈಮ್ ಆಫ್ಟರ್ 4 o'clock ಅನ್ನೋದು ತುಂಬ ಚೆನ್ನಾಗಿರುತ್ತೆ, ಸನ್ಸೆಟ್ ನೋಡ್ಬೋದು. ಬಟ್ ನಾವು ಇವತ್ತು ಸನ್ರೈಸ್ ನೋಡೋಕ್ಕಾಗಿಲ್ಲ, ಯಾಕಂದರೆ ಫುಲ್ ಕಂಪ್ಲೀಟ್ ಮೋಡ ಆಗಿತ್ತು. ಬಟ್ ನಮಗೆ ಮೋಡದ ವಾತಾವರಣ ಬೇಕಾಗಿದೆ, ಯಾಕಂದರೆ ಸನ್ರೈಸ್ ಎಲ್ಲ ಕಡೆ ನೋಡ್ತೀವಿ. ಬಟ್ ಈ ಥರ ಒಂದು ಮೋಡದ ಎನ್ವಿರಾನ್ಮೆಂಟಲ್ಲಿ ನಮ್ಮ ರೈಡ್ ಮಾಡಬೇಕಂತ ತುಂಬ ಆಸೆ ಇತ್ತು. ಅದು ಶಾರ್ಟ್ ರೈಡ್ ಬೇಕು ಅಂದ್ಕೊಂಡಿದ್ದೆ, ಅದು ಬೆಂಗಳೂರಲ್ಲೇ ವಿತಿನ್ 40 kilometers ಸಿಕ್ತು. ಸೊ ಇದು ಇಲ್ಲಿ ಬರಡಿ ಬೆಟ್ಟದ ಒಂದು ಟ್ರಿಪ್ ಡೀಟೇಲ್ಸ್. ಅಂದಾಗೆ ನೀವು ಊಟ ತಿಂಡಿ ಅನ್ನೋದು ಆ ಥರ ವಿತಿನ್ 5 to 6 kilometers ನಿಮ್ಗೆ ಹೋಟೆಲ್ಸಲ್ಲಿ ಸಿಕ್ಕಾಪಟ್ಟೆ ಇದೆ. ಅದಕ್ಕೇನು ತಲೆನೋವಿಲ್ಲ, ಏನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ, ನಿಮಗೆ ಊಟದ್ದು ಏನೋ ತಲೆನೋವಿಲ್ಲ. ಬಟ್ ನೀರು ಮಾತ್ರ ತೊಗೊಂಬಂದ್ಬಿಡಿ, ಇಲ್ಲಿ ಎಲ್ಲೂ ನೀರಿಗಿರೋಲ್ಲ, ಏನಿಲ್ಲ. ಸೊ ನೀವು ತೊಗೊಂಬರ್ಬೇಕಾಗಿರುತ್ತೆ. ಸೊ ಮುಂದಿನ ವೀಡಿಯೋದಲ್ಲಿ ಇದೇ ಥರ ಬೇರೆ ಯಾವುದಾದ್ರು ಲೊಕೇಶನ್ ಆ ಥರದ್ದು ಒಂದು ಎಕ್ಸ್ಪ್ಲೋರ್ ಮಾಡ್ಕೊಂಡು ಅದರದ್ದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅಂಟಿಲ್ ದಟ್, ಟೇಕ್ ಕೇರ್, ಬಾಯ್.